ಸರ್ಕಾರಕ್ಕೆ ಹೇಳಿದ್ದೇನೆ. ಆದರೂ ಕೂಡ ನೀವು ಎಚ್ಚೆತ್ತುಕೊಳ್ಳಿಲ್ಲ ಹಾಗೆ ಅಂತಕ್ಕಂಥ ಮಾತನ್ನು ಹೇಳಿ ತಾವು ಸದನವನ್ನು ಮುಂದೂಡಿದ್ರಿ. ಬಹುಶಃ ಇಂಥದ್ದು ಬಹಳ ವಿರಳ. ಇಂತಹ ಸನ್ನಿವೇಶಗಳು ಬಂದಾಗ ಸದನವನ್ನು ಮುಂದೂಡ್ತಕ್ಕಂಥದ್ದು ಬಹಳ ವಿರಳ. ಐ ಥಿಂಕ್ ಪ್ರಾಬಬ್ಲಿ ಸೆಕೆಂಡ್ ಟೈಮ್ ಆರ್ ಥರ್ಡ್ ಟೈಮ್ ಇನ್ ದಿ ಎಂಟೈರ್ ಹಿಸ್ಟ್ರಿ ಆಫ್ ದಿ ಹೌಸ್ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಹಾಗಾಗಿ ತಾವು ತಮ್ಮ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳನ್ನು ಮತ್ತು ಎಲ್ಲರನ್ನೂ ಕೂಡ ವಿರೋಧ ಪಕ್ಷದ ನಾಯಕರನ್ನ ಎಲ್ಲರನ್ನೂ ಕೂಡ ಮಾತಾಡಿ ಮುಖ್ಯಮಂತ್ರಿಗಳು ನಮ್ಮ ಚೀಫ್ ಸೆಕ್ರೆಟರಿ ಅವ್ರನ್ನೂ ಕೂಡ ಕರೆಸಿ ಕಾರ್ಯದರ್ಶಿಗಳಿಗೆ ಎಲ್ರಿಗೂ ಕೂಡ ಸೂಚನೆಯನ್ನು ಕೊಡಬೇಕು, ಅವರಿಗೆಲ್ಲ ನೋಟಿಸ್ ಕೊಡಿ. ಆಮೇಲೆ ಅವ್ರು ಯಾರಾದರೂ ಕೂಡ ತುಂಬ ಕ್ವಶನ್ಸು ಅವರಲ್ಲಿ ಉಳ್ಕೊಂಡಿದ್ರೆ ಅಂತ ಅವರಿಗೆ ಸಸ್ಪೆಂಡ್ ಕೂಡ ಮಾಡಿ ಹಾಗೆ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದರು ತಮ್ಮ ಮುಂದೆ. ಇವತ್ತು ಸರ್ಕಾರ ಈಗಾಗಲೇ ಅದಕ್ಕೆ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕೆಂದರೆ ತಾವು ಆ ಪೀಠದಿಂದ ಆ ಮಾತು ಹೇಳಿದ ಮೇಲೆ ಇದನ್ನು ಸರ್ಕಾರ ಸ್ವಾಭಾವಿಕವಾಗಿ ಗಂಭೀರವಾಗಿ ತಗೊಳ್ಳೇಬೇಕಾಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಯಾವುದೇ ಇಲಾಖೆಯ ಕಾರ್ಯದರ್ಶಿಗಳು ತಾವು ಅದನ್ನು ರಿವ್ಯೂ ಮಾಡಿದ್ರಿ, ಕಂದಾಯ ಇಲಾಖೆಯಲ್ಲಿ 90 ಪ್ರಶ್ನೆಗಳಿಗೆ ಕೇವಲ 20 ಪ್ರಶ್ನೆಗಳು, 91ಕ್ಕೆ 20 ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಬಂದಿದೆ ಅನ್ನುವಂಥದ್ದು. ಹಾಗೆ ಬೇರೆ ಬೇರೆ ಇಲಾಖೆಯಲ್ಲೂ ಅದೇ ರೀತಿ ಆಗಿದೆ ಅಂತ. ಹಾಗಾಗಿ ಸರ್ಕಾರದ ಪರವಾಗಿ ನಾನು ಮುಖ್ಯಮಂತ್ರಿಗಳ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಭರವಸೆಯನ್ನು ಕೊಡ್ತಕ್ಕಂಥದ್ದು, ಮುಂದೆ ಇಂಥ ಬೆಳವಣಿಗೆ ಆಗದಾಗೆ ಸರ್ಕಾರ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಉತ್ತರಗಳನ್ನು ಕೊಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈಗ ಅಧ್ಯಕ್ಷರೇ ಮುಗಿತು ಇಲ್ಲ, ನಾವು ಮಾತಾಡ್ಬೇಕಲ್ಲ, ನಾವೇ ಪ್ರಶ್ನೆ ರೈಸ್ ಮಾಡಿದ್ದು ಅವರಲ್ಲ, ಅವ್ರು ಆರಾಮಾಗಿ ಕೂತಿದ್ದಾರೆ.